ಮೇ 3ನೇ ತಾರೀಕು ಕೇಂದ್ರ ಸಚಿವರು ಮನ್ಸುಖ್ ಮಾಂಡವ್ಯ ಅವರು ಮತ್ತು ನಮ್ಮ ಕೇಂದ್ರ ಸಚಿವರಾಗಿರುವಂಥ ಕಾರ್ಮಿಕ ಇಲಾಖೆಗೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇವರಿಬ್ಬರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಸಚಿವರಿಗೂ ಮುಖ್ಯಮಂತ್ರಿಗಳಿಗೂ ಆಹ್ವಾನ ಕೊಡುವಂಥದ್ದಾಗುತ್ತೆ. ಇದು ಏನಾಗಿತ್ತು, 2 ವರ್ಷದಿಂದ ಒಂದು ಹಗ್ಗ ಜಗ್ಗಾಟ ನಡೀತಾನೆ ಇತ್ತು. ಹತ್ರ 37 ಕೋಟಿ ರೂಪಾಯಿ ಆಕ್ಟಿವ್ ಕಾಂಪೊನೆಂಟ್ಸ್ ಅಂತ ಏನು ಹೇಳ್ತೀವಿ, ಇವಾಗ ಏನೇನು ಯೂಸ್ ಮಾಡೋಂಥ ಆಕ್ಟಿವ್ ಕಾಂಪೊನೆಂಟ್ಸ್ಗೆ ಸ್ಟೇಟು ನಮ್ಮ ಹತ್ರ ದುಡ್ಡಿಲ್ಲ ನೀವೇ ಕೊಡಬೇಕು ಅಂತ ಹೇಳಿ ESI ಮೇಲೆ ಪ್ರೆಷರ್ ಹಾಕುವಂಥದ್ದು ನಡೀತಾ ಇತ್ತು. ಎಲ್ಲದರ ನಡುವೆ ಸ್ಟೇಟಿಂದ ಒಂದು NOC ಒಂದು 6-7 ತಿಂಗಳು ಮುಂಚೆ ಒಂದು NOC ತಗೊಂಡು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ESIC ಕಾರ್ಪೊರೇಷನ್, ಸ್ಟೇಟ್ ಗೌರ್ಮೆಂಟ್ ಕಾರ್ಮಿಕ ಇಲಾಖೆ ಅಲ್ಲ, ESIC ಕಾರ್ಪೊರೇಷನ್ಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ESIC ಕಾರ್ಪೊರೇಷನ್ ಕಡೆಯಿಂದ ಈಗ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಲ್ರೆಡಿ ಇದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ. ಆಲ್ರೆಡಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲ ಪೋಸ್ಟ್ ಫಿಲ್ ಮಾಡೋಂಥದ್ದಾಗಿದೆ. ಪ್ಲಸ್ ಎಲ್ಲ ಡಾಕ್ಟರ್ಸು ಪರ್ಮನೆಂಟ್ ಡಾಕ್ಟರ್ಸ್ ಇರ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ESIC ಕಾರ್ಪೊರೇಷನ್ ಇವಾಗ ರನ್ ಮಾಡೋವಂಥದ್ದಾಗುತ್ತೆ. ಸೊ ಕೇಂದ್ರದ ಸುಪರ್ದಿಗೆ ಈ ಹಾಸ್ಪಿಟಲ್ನ NOC ಕೊಟ್ಟು ಹ್ಯಾಂಡ್ ಓವರ್ ಮಾಡಿ ಮೇ 3ನೇ ತಾರೀಕಿಂದ ಶುರು ಮಾಡ್ತಾರೆ. ಮೇ 3ನೇ ತಾರೀಕಿಂದ 40+ ಇರೋವಂಥವ್ರಿಗೆ ಏನು ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಏನು ಮಾಡ್ತಾರೆ ESIC ಕಾರ್ಪೊರೇಷನ್, ಆ ಹೆಲ್ತ್ ಚೆಕಪ್ ಇಲ್ಲಿಂದ ಶುರುವಾಗುತ್ತೆ. OPD ಮಾತ್ರ ಶುರುವಾಗುತ್ತೆ. ವಿತಿನ್ 1 ಮಂತ್, ಮೇ ಅಲ್ಲಿ ಶುರುವಾದರೆ ಜೂನ್ ಫಸ್ಟ್ ವೀಕ್ ಅಷ್ಟರಲ್ಲಿ ಕಂಪ್ಲೀಟ್ OPD, ಇನ್ಪೇಷೆಂಟು, ಸರ್ಜನ್ಸು ಎಲ್ಲರೂ ಅವೈಲಬಲ್ ಇರ್ತಾರೆ. ಎಲ್ಲ ಸ್ಪೆಷಲಿಸ್ಟು, ಸ್ಪೆಷಾಲಿಟಿ ಮಾಡಿರುವಂಥ ಎಲ್ಲ ಡಾಕ್ಟರ್ಸು ಅವೈಲಬಲ್ ಇರ್ತಾರೆ. ಮೇ 3ನೇ ತಾರೀಕಿಂದ ಹೇಳಿದ್ನಲ್ಲ, 40+ ಇರೋಂಥ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪು ಕಂಪಲ್ಸರಿ ಮಾಡ್ಬೇಕು ESIC ವತಿಯಿಂದ. ಯಾಕಂದರೆ ESI ಕಟ್ಟುವಂಥದ್ದು ಪ್ರತಿ ಎಂಪ್ಲಾಯಿ ಅವ್ರ ಸ್ಯಾಲ್ರಿಯಿಂದ ಬೇಸಿಕ್ ESI ಕಟ್ಟೋದ್ರಿಂದ 40+ ಇರುವಂಥ ಎಲ್ಲ ಕಂಪನಿ ಎಂಪ್ಲಾಯೀಸ್ಗೆ ನಡೆಯುತ್ತೆ. ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಸುತ್ತ ಇರುವಂಥ 3 ಜಿಲ್ಲೆಗಳಿಗೆ ಇದೇ ಸೆಂಟರ್ ಮಾಡ್ಕೊಂಡಿರ್ತಾರೆ. ಸೊ 3 ಜಿಲ್ಲೆಗಳನ್ನ ಸೆಂಟರ್ ಮಾಡ್ಕೊಂಡು ಅದು ನಡೆಯುತ್ತೆ. ನಮ್ಮಲ್ಲೂ ಮೇಜರು ಏನು ಪ್ರತಿ ಸತಿ ನಾನು ಯಾವಾಗಲೂ ಹೇಳಂಗೆ ಆಲ್ಮೋಸ್ಟ್ 3 lakh ವರ್ಕಿಂಗ್ ಪಾಪ್ಯುಲೇಷನ್ ಇವತ್ತು. ದೊಡ್ಡಬಳ್ಳಾಪುರದ ಜನಸಂಖ್ಯೆ 2.5 ಲಕ್ಷ ಇದ್ರೆ, ದೊಡ್ಡಬಳ್ಳಾಪುರದ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇವತ್ತು 3 ಲಕ್ಷ ವರ್ಕಿಂಗ್ ಪಾಪ್ಯುಲೇಷನ್ ಇದೆ. ಸುತ್ತಮುತ್ತ ಇರುವಂಥ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆಯಿಂದ ಬೇಕಾದಷ್ಟು ಜನ ಇಲ್ಲಿ ಅವಲಂಬಿತರಿದ್ದಾರೆ ಆ ಕೆಲಸಗಳಿಗೋಸ್ಕರ. ಅವ್ರು ಎಲ್ಲರಿಗೂ ಒಂದು ಉತ್ತಮವಾದಂಥ ಒಂದು ಆರೋಗ್ಯ ಸೇವೆ ದೊರಕಬೇಕು. ಕೇವಲ ಏನು ನಮ್ಮ ದೊಡ್ಡಬಳ್ಳಾಪುರದವ್ರಿಗೆ ಮಾತ್ರ ಅಲ್ಲ ಈ ಆಸ್ಪತ್ರೆ, ಎಲ್ಲರಿಗೂ ಉತ್ತಮವಾದಂಥ ಸೇವೆ ದೊರಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದನೇ ಇವತ್ತು ESIC ಕಾರ್ಪೊರೇಷನ್ ಕಡೆಯಿಂದ ಈ ಆಸ್ಪತ್ರೆ ನಡೆಯುತ್ತೆ. ಸ್ಟೇಟ್ ಆಫ್ ದ ಆರ್ಟ್ ಏನು ನಮ್ಮ ರಾಜಾಜಿನಗರ ಹಾಗೂ ಇಂದಿರಾನಗರಕ್ಕಿಂತ ಚೆನ್ನಾಗಿ ಇದು ನಡೆಸಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ರಾಜ್ಯದವರೇ ಮೇಡಮ್ ಶೋಭಾ ಮೇಡಮ್ ಇರೋದ್ರಿಂದ ನಮಗೆ ಒಂಚೂರು ಅನುಕೂಲ ಆಗಿ ತುರ್ತಾಗಿ ಇವತ್ತು ಅವರೇ ಫೋನ್ ಮಾಡಿದ್ರು, ಈ ರೀತಿ ಮನ್ಸುಖ್ ಮಾಂಡವ್ಯ ಅವರು 2ನೇ ತಾರೀಕು ರಾಜ್ಯಕ್ಕೆ ಬರೋರಿದ್ದಾರೆ, 3ನೇ ತಾರೀಕು ಆದರೆ ನಿಮ್ಮದು ಉದ್ಘಾಟನೆ ಮಾಡೋಣ ಅನ್ನುವಂಥದ್ದು ಕರೆಯನ್ನು ಕೊಟ್ಟಾಗ ನಾವೇ ಕಾಯ್ತಾ ಇದ್ದೀವಿ. ಯಾವತ್ತು ಹೇಳಿದ್ರು ನಾಳೆ ಅಂದರೆ ನಾಳೆನೇ ಮಾಡೋಕ್ಕೆ ಕಾಯ್ತಾ ಇದ್ವಿ. ಆಗ ಅವರೇ ತಯಾರಿರೋವಾಗ ಇನ್ನು ನಾವು ಅದರಲ್ಲಿ ಏನಿದೆ ಅಂತ ಹೇಳಿ ಮೇ 3ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ.